ಅಂದ್ರೆ ಸಾಕಷ್ಟು ಭಕ್ತಾದಿಗಳ ಸಂಖ್ಯೆ ನೋಡ್ತೇವೆ. ಅಂದ್ರೆ ಮಹಾರಾಷ್ಟ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಹೀಗೆ ಲಕ್ಷಾಂತರ ಜನರು ದಿನನಿತ್ಯ ಇಲ್ಲಿ ಏನಂದ್ರೆ ಏನು ಶ್ರೀ ದತ್ತ ಮಹಾರಾಜರ ಒಂದು ದರ್ಶನಕ್ಕೆ ಆಗಿದೆ. ಅಂದ್ರೆ ಇಲ್ಲಿನ ವ್ಯವಸ್ಥೆ ಇಲ್ಲಿ ನೋಡೋದಕ್ಕೆ ಮಾತ್ರ ಸಿಟಿ ಲೈಟ್ ನೋಡೋದಕ್ಕೆ ಅಂದ ಚಂದ ಕಾಣ್ತಾ ಇದೆ. ಆದರೆ ಇಲ್ಲಿ ರಾತ್ರಿ ಆದರೆ ಬೆಳಕಿನ ಕೊರತೆ ತುಂಬಾ ಇದೆ. ಯಾಕಂದ್ರೆ ಈ ಸಿಟಿ ಲೈಟ್ಗಳನ್ನ ನೋಡೋದಾದ್ರೆ ನೀವು ನೋಡ್ಬೋದು, ವಿಡಿಯೋದಲ್ಲಿ ಗಮನಿಸ್ಬೋದು ಯಾವ ರೀತಿ ಮುರಿದು ಬಿದ್ದಿವೆ. ಮತ್ತು ಇಲ್ಲಿವರೆಗೂ ಕೂಡ ನಾವು ನೋಡೋದಾದ್ರೆ ಈ ಎಲ್ಲ ಸಿಟಿ ಲೈಟ್ಗಳು ಪೂರ್ಣ ಪ್ರಮಾಣದಲ್ಲಿ ಹಾಳಾಗಿ ಹೋಗಿವೆ. ಆದರೂ ಕೂಡ ಇಷ್ಟೆಲ್ಲ ಹಾಳಾದರೂ ಕೂಡ, ಇಷ್ಟೆಲ್ಲ ನಡೀತಾ ಇದ್ರು ಕೂಡ ರಾತ್ರಿ ಹೊತ್ತು ಇಷ್ಟೆಲ್ಲ ಕತ್ತಲಲ್ಲೇ ಏನು ಭಕ್ತಾದಿಗಳು ಓಡಾಟ ಮಾಡ್ತಾ ಇದ್ರು ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನ ತೆಗೆದುಕೊಳ್ತಾ ಇಲ್ಲ. ವೀಕ್ಷಕರೇ, ಇವತ್ತು ನಾನು ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ದೇವಲ ಗಣಗಾಪುರಕ್ಕೆ, ಏನು ಕಲ್ಯಾಣ ಕರ್ನಾಟಕ ಭಾಗದ ಭಕ್ತರ ಆರಾಧನೆಯ ಒಂದು ಸ್ಥಳ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಸ್ಥಳದಲ್ಲಿ ಯಾವ ರೀತಿ ಅಂದ್ರೆ ಭಕ್ತರ ಸಂಖ್ಯೆ ಯಾವ ರೀತಿ ಇದೆ ಅಂದ್ರೆ ಸಾಕಷ್ಟು ಭಕ್ತಾದಿಗಳ ಸಂಖ್ಯೆ ನೋಡ್ತೇವೆ. ಅಂದ್ರೆ ಮಹಾರಾಷ್ಟ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಹೀಗೆ ಲಕ್ಷಾಂತರ ಜನರು ದಿನನಿತ್ಯ ಇಲ್ಲಿ ಏನಂದ್ರೆ ಏನು ಶ್ರೀ ದತ್ತ ಮಹಾರಾಜರ ಒಂದು ದರ್ಶನಕ್ಕೆ ಆಗಮಿಸ್ತಾರೆ. ಆದರೆ ಇಲ್ಲಿನ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಇವತ್ತು ಏನು ಚೌಡಾಪುರದಿಂದ ಏನು ಗಣಗಾಪುರಕ್ಕೆ ಬರುವಂಥ ಮಧ್ಯ ರಸ್ತೆ ಇಲ್ಲಿ ಇನ್ನು ಗ್ರಾಮದ ಪ್ರಾರಂಭದಲ್ಲಿ ಏನು ನೀವು ಸಿಟಿ ಲೈಟ್ನ ನೋಡ್ಬೋದು. ಆದರೆ ಈ ಸಿಟಿ ಲೈಟ್ ಯಾವ ರೀತಿಯಾಗಿದೆ ಅಂದರೆ ಇಲ್ಲಿನ ವ್ಯವಸ್ಥೆ ಇಲ್ಲಿ ನೋಡೋದಕ್ಕೆ ಮಾತ್ರ ಸಿಟಿ ಲೈಟ್ ನೋಡೋದಕ್ಕೆ ಅಂದ ಚಂದ ಕಾಣ್ತಾ ಇದೆ. ಆದರೆ ಇಲ್ಲಿ ರಾತ್ರಿ ಆದರೆ ಬೆಳಕಿನ ಕೊರತೆ ತುಂಬಾ ಇದೆ. ಯಾಕಂದರೆ ಈ ಸಿಟಿ ಲೈಟ್ಗಳನ್ನು ನೋಡೋದಾದರೆ ನೀವು ನೋಡ್ಬೋದು, ವಿಡಿಯೋದಲ್ಲಿ ಗಮನಿಸ್ಬೋದು ಯಾವ ರೀತಿ ಮುರಿದು ಬಿದ್ದಿವೆ ಮತ್ತು ಯಾವ ರೀತಿ ಸಿಟಿ ಲೈಟ್ಗಳು ಆನ್ ಇರೋದಿಲ್ಲ. ಅಂದರೆ ಇಲ್ಲಿ ಬರುವಂಥ ಎಷ್ಟೋ ಲಕ್ಷಾಂತರ ಜನ ಭಕ್ತರು ಇಲ್ಲಿ ಬರ್ತಾರೆ. ಆದರೆ ಇಲ್ಲಿ ಯಾವುದೇ ರೀತಿಯಾದ ಬಲ್ಪ್ಗಳು ಆಗದೇ ಇರೋದು ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನನೇ ಅಂತ ಹೇಳ್ಬೋದು. ಹೀಗಾಗಿ ಇಲ್ಲಿನ ಎಷ್ಟೋ ಸಂಖ್ಯೆಯಲ್ಲಿ ಬರುವಂಥ ಭಕ್ತಾದಿಗಳು ಮತ್ತು ಇಲ್ಲಿನ ಗ್ರಾಮಸ್ಥರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಗ್ರಾಮಸ್ಥರ ದೂರಿನ ಮೇಲೆ ಮತ್ತು ಗ್ರಾಮಸ್ಥರ ಒಂದು ಮನವಿ ಮೇಲೆ ಇವತ್ತು ನಾವು ನಮ್ಮ ಕ್ಯಾಮ್ರಾವನ್ನು ತೆಗೆದುಕೊಂಡು ಬಂದಾಗ ಈ ಒಂದು ಗ್ರಾಮದಲ್ಲಿ ಬಂದು ನೋಡಿದಾಗ, ನಿನ್ನೆ ರಾತ್ರಿ ಕೂಡ ನಾವು ಬಂದು ನೋಡಿದ್ವಿ. ಯಾಕಂದರೆ ಲೈಟ್ ಇದೆಯೋ ಅಥವಾ ಇಲ್ವೋ ಅಂತ ನೋಡಿದಾಗ ಅಲ್ಲಿ ಏನು ಚೆಕ್ ಪೋಸ್ಟ್ ಇದೆ, ಅಲ್ಲಿ ಯಾವ ರೀತಿ ಅಂದರೆ ಅಲ್ಲಿ ಏನು ಬರುವಂಥ ವಾಹನಗಳನ್ನು ಅಲ್ಲಿ ಪಾರ್ಕಿಂಗ್ ಚಾರ್ಜ್ ತೆಗೆದುಕೊಂಡು ಬರುವಂಥ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ನೋಡೋದಾದರೆ ಈ ಎಲ್ಲ ಸಿಟಿ ಲೈಟ್ಗಳು ಪೂರ್ಣ ಪ್ರಮಾಣದಲ್ಲಿ ಹಾಳಾಗಿ ಹೋಗಿವೆ. ಆದರೂ ಕೂಡ ಇಷ್ಟೆಲ್ಲ ಹಾಳಾದರೂ ಕೂಡ, ಇಷ್ಟೆಲ್ಲ ನಡೀತಾ ಇದ್ರು ಕೂಡ ರಾತ್ರಿ ಹೊತ್ತು ಇಷ್ಟೆಲ್ಲ ಕತ್ತಲಲ್ಲೇ ಏನು ಭಕ್ತಾದಿಗಳು ಓಡಾಟ ಮಾಡ್ತಾ ಇದ್ರು ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ತಾ ಇಲ್ಲ ಮತ್ತು ಯಾವುದೇ ರೀತಿಯಾಗಿ ಇದನ್ನು ಸುಧಾರಣೆ ಮಾಡ್ತಾ ಇಲ್ಲ. ಕಾರಣ ಏನು ಅಂತ ಇಲ್ಲಿನ ಸ್ಥಳೀಯ ಜನರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಮತ್ತು ಬರುವ ಭಕ್ತಾದಿಗಳಿಗಂತೂ ಗೊತ್ತಾಗ್ತಿಲ್ಲ. ಮತ್ತು ಈ ಸುದ್ದಿ ಆದರೂ ತಿಳಿದಾದ್ರ ನಂತರ ಈ ಒಂದು ಏನು ಈ ಲೈಟಿನ ವ್ಯವಸ್ಥೆಯನ್ನ ಮಾಡಿ ಕೊಡ್ತಾರಾ ಅಂತ ಕಾದು ನೋಡಬೇಕಾಗಿದೆ. ನಾನು ನಿಮ್ಮ ರವಿಕುಮಾರ್ ಬಡಿಗೇರ್, ಸ್ಟಾರ್ ಕನ್ನಡ ನ್ಯೂಸ್ 24x7.